ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮನೆ ಹತ್ರ ಇರುವಂತಹ ಒಂದು ಬದನೆಕಾಯಿ ಗಿಡಗಳನ್ನು ತೋರಿಸ್ತೀನಿ. ಒಂದು ಚಿಕ್ಕ ವಿಡಿಯೋ ಇದು. ಒಂದು 5-6 ಗಿಡಗಳಿದ್ದಾವೆ, ಅಷ್ಟರಲ್ಲೇ ಎಷ್ಟೊಂದು ಬದನೆಕಾಯಿಗಳು ಸಿಗ್ತವೆ, ತೋರಿಸ್ತೀನಿ. ಆಮೇಲೆ ಇದು ನೋಡಿ, ಬದನೆಕಾಯಿ ಗಿಡದಲ್ಲೇ ಒಂದು ಪಕ್ಷಿ ಗೂಡು ಕಟ್ಟಿಬಿಟ್ಟು ಮೊಟ್ಟೆ ಇಟ್ಟಿತ್ತು. ಆ ಮೊಟ್ಟೆ ಅಂತೂ ಎಷ್ಟು ಚೆನ್ನಾಗಿದ್ವು ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದವು. ಈಗ ಅವು 4 ಮರಿಯಾಗಿದ್ದಾವೆ, ಅದನ್ನು ತೋರಿಸ್ತೀನಿ ನಾನು. ನೋಡಿ, ಇವೇ ಒಂದು 6 ಇದ್ದಾವೆ ಅನಿಸುತ್ತೆ ಬದನೆಕಾಯಿ ಗಿಡಗಳು. ನಾನೇ ಹಾಕಿದ್ದೆ ಇದು. ಈ ಒಂದು ಬಿಳಿ ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾಡೋದಕ್ಕೂ. ಆಮೇಲೆ ಈ ಬದನೆಕಾಯಿಗಳನ್ನು ಸುಟ್ಟುಬಿಟ್ಟು ನಾವು ಸುಟ್ಟು ಬದನೆಕಾಯಿ ಚಟ್ನಿ ಅಂತ ಮಾಡ್ತೀವಿ ನೋಡಿ, ಅದು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬದನೆಕಾಯಿಗಳು. ಆಮೇಲೆ ಈ ಬದನೆಕಾಯಲ್ಲಿ ಒಂದು ಹುಳ ಇರೋದಿಲ್ಲ, ಏನೂ ಇರೋದಿಲ್ಲ. ನಾವೇ ಈ ಬದನೆಕಾಯಿನ ಹಣ್ಣಾಗೋದಕ್ಕೆ ಬಿಟ್ಬಿಟ್ಟು ಅವನ್ನ ಬೀಜವನ್ನು ಮಾಡಿ ಇರಿಸ್ಕೊಂಡಿರ್ತೀನಿ. ಅದನ್ನೇ ನಾನು ಬೀಜವನ್ನು ಹಾಕಿಬಿಟ್ಟು ಈ ರೀತಿ ಗಿಡಗಳನ್ನು ಹಾಕಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಒಂದು ಬದನೆಕಾಯಿಗಳು ಬಿಟ್ಟಿದ್ದಾವೆ. ಇದು ಸುಮಾರು ವಾರ, ಒಂದು 5-6 ದಿನಕ್ಕೆ ಒಂದೊಂದು ಸಾರಿನೇ ಒಂದೊಂದು 3/4 kg 1 kg ಅಷ್ಟು ಸಿಗ್ತವೆ ಬದನೆಕಾಯಿ. ನಮ್ಮಮ್ಮ 2 ಸಾರಿ ತೊಗೊಂಡೋಗಿದ್ರು, ಬಂದಾಗ. ಆಮೇಲೆ ಇಲ್ಲೇ ಒಬ್ರಿಗೆ ಕೊಟ್ಟಿದ್ದೆ ನಾನು. ಆಮೇಲೆ ನೋಡಿ, ಇವು ಪಕ್ಷಿಗಳು ಹೇಳಿದ್ನಲ್ಲ ಮರಿ ಮಾಡಿದ್ದಾವೆ ಎಂದು, ಎಷ್ಟು ಚೆಂದ ಇದೆ ನೋಡಿ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಇಷ್ಟು ಚಿಕ್ಕ ಬದನೆಕಾಯಿ ಗಿಡದಲ್ಲಿ. ಆ ಗಿಡ ತೋರಿಸ್ತೀನಿ ನೋಡಿ. ಈ ಚಿಕ್ಕ ಒಂದು ಗಿಡದಲ್ಲೇ ಎಷ್ಟು ಚೆಂದಾಗಿ ಒಂದು ಗೂಡನ್ನು ಕಟ್ಟಿಬಿಟ್ಟು ಅದು ಮೊಟ್ಟೆ ಇಟ್ಟಿತ್ತು. ಅದು ನೋಡಿ, ಸಣ್ಣದು ಗುಬ್ಬಿಗಿಂತಲೂ ಚಿಕ್ಕದಿದೆ ಅದು ಪಕ್ಷಿ. ಅದು ಕಲರ್ ಇದೆ. ಅದು ಮೊಟ್ಟೆಗಳು ಅಷ್ಟೇ ಪಿಂಕ್ ಕಲರ್ ಇದ್ದು. ನಾನು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಆ ಥರ ನೋಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಅದು ನೋಡಿ, ಮೇಲ್ಗಡೆ ಒಂದು ಎಲೆ ಕೆಳಗಡೆ ಒಂದು ಎಲೆ ಸಪೋರ್ಟ್ ಮಾಡಿಕೊಂಡು ಗೂಡನ್ನು ಕಟ್ಟಿದೆ. ನನಗೆ ಎಷ್ಟೊಂದು ಖುಷಿನೂ ಆಯಿತು ನೋಡೋದಕ್ಕೆ. ನೋಡಿ ಇಷ್ಟೇ ಚಿಕ್ಕದಿದೆ ಅದು ಗಿಡ. ಇದರಲ್ಲೂ 2 ಬದನೆಕಾಯಿ ಇದ್ದಾವೆ. ಹೋದ ವಾರ ನಮ್ಮಮ್ಮ ಬಂದಾಗಲೂ ಅಷ್ಟೇ, ಒಂದು ಬದನೆಕಾಯಿ 2 ಬದನೆಕಾಯಿ ಇದ್ವು ಅನಿಸುತ್ತೆ. ಇದೇ ಗಿಡದಲ್ಲೇ ನಮ್ಮಮ್ಮ ಕಿತ್ಕೊಂಡಿತ್ತು. ಅದೇ ಗೂಡನ್ನು ನೋಡಿರಲಿಲ್ಲ. ಆಮೇಲೆ ನೋಡಿದಾಗ ನಾವು ಅಲ್ಲಿ ಅದು ಮೊಟ್ಟೆ ಕಂಡು ನಮಗೆ ಈಗ ಮರಿಯಾಗಿದ್ದಾವೆ ಅವು. ನೋಡಿ, ಈ ಕಡೆ ಸೈಡಲ್ಲಿ ಒಂದು 3-4 ಇದ್ದಾವೆ ಗಿಡಗಳು. ಇವು ಅಷ್ಟೇ ಬದನೆಕಾಯಿ ಇದರಲ್ಲೂ ಬಿಟ್ಟಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಸೊ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹಾಗಾಗ್ಬಿಟ್ಟು ಶೇರ್ ಮಾಡಿದೆ ಸ್ನೇಹಿತರೆ. ನೋಡೋಣ, ನಾಳೆ ಇವನ್ನೆಲ್ಲ ಕಿತ್ಕೊಂಡು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದ್ದಾವೆ ಇನ್ನೂ ಗಿಡಗಳು, ಏನು ಬದನೆಕಾಯಿಗಳು ನೋಡಿ ಎಷ್ಟಷ್ಟು ದೊಡ್ಡ ಇದ್ದಾವೆ. ಇವು ತುಂಬಾ ಚೆನ್ನಾಗಿರ್ತವೆ, ನಾವೇ ಬೆಳೆದಿರೋದಲ್ವ, ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಆಮೇಲೆ 1-2 ಮೆಣಸಿನ್ಕಾಯಿ ಗಿಡಗಳು ಇದ್ದಾವೆ ಎಷ್ಟೊಂದು. ಆಮೇಲೆ ಇವು ಬ್ಯಾಡಗಿ ಮೆಣಸಿನ್ಕಾಯಿ ಗಿಡಗಳು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಖಾರ ಇರೋದಿಲ್ಲ. ಈ ಒಂದು ಬದನೆಕಾಯಿ ಚಟ್ನಿ ಅಥವಾ ಬರೀ ಹಸಿಮೆಣ್ಸಿನ್ಕಾಯಿ ಹುರಿದುಬಿಟ್ಟು ಚಟ್ನಿ ಮಾಡ್ತೀವಿ ನೋಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಆ ಚಟ್ನಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಖಾರ ಇರೋದಿಲ್ಲ, ಏನೂ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಮೆಣಸಿನ್ಕಾಯಿಯಲ್ಲಿ ಚಟ್ನಿ ಮಾಡಿದರೆ. ಸೊ ಇದು ಒಂದು ಕರಿಬೇವಿನ ಗಿಡ ನಾನು ಶೇರ್ ಮಾಡಿದ್ದೆ ಅಲ್ವಾ ಸ್ನೇಹಿತರೆ. ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಚಿಕ್ಕ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.